ಹಾಯ್ ಹಲೋ ನಮಸ್ಕಾರ ರೀ. ಆ್ಯಕ್ಚುಲಿ ಗಿಲ್ಲಿ ಅವ್ರು ಯಾವುದೋ ಶೋ ಹೋದ್ರು ಅಲ್ಲಿ ಯಾರೋ ಒಬ್ಬರಿಗೆ ಈ ಥರ ಒಂದು ಫೀಮೇಲ್ ಒಂದು ಪಾರ್ಟ್ನರ್ ಆತ, ಫೀಮೇಲ್ ಒಂದು ಹಿಂಗೆ ಬಟ್ ಕಾಡ್ಸೋದು ಒಂದು ಏನರ ಇದ್ದೇ ಇರ್ತೈತಿ. ಯಾಕಂದ್ರೆ ಅವ್ರಿಗೊಂದು ಏನೇನು ಎಲ್ಲಿ ಹೋದ್ರು ಒಂದು ಹಿಂಗೆ ಪಾರ್ಟ್ನರ್ ಬೇಕಂತ ಅನಿಸ್ತೈತಿ. ಸೊ ಅದಕ್ಕೆ ಎಲ್ಲ ಶೋ ಹೋಗ್ರಿ, ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಹೋಗ್ರಿ, ಎಲ್ಲ ಕಡೆ ಒಂದೊಂದು ಯಾರೋ ಒಂದು ಫೀಮೇಲ್ ಆರ್ಟಿಸ್ಟ್ ಅವ್ರ ಜೊತೆ ಇದ್ದೇ ಇರ್ತಾರೆ. ಅವ್ರು ಮಾಡ್ಕೊಳ್ಳಿಲ್ಲ ಅಂದರೂ ತಾನಾಗೇ ಒಂದು ಆ್ಯಡ್ ಆಗಿಬಿಟ್ಟಿರ್ತಾವೆ. ಸೊ ಆ ರೀತಿಯಿಂದ ಗಿಲ್ಲಿ ಅವ್ರು ಆಟ ಆಡೋಕೆ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ಗೆ ಒಂದು ಇಲ್ಲ ಒಂದು ಏನೋ ಒಂದು ಜರ್ನಿ ಒಳಗೆ ಒಬ್ಬರು ಫ್ರೆಂಡ್ ಇರಲಿ ಅಂಥೇಳಿ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಅದನ್ನು ಹುಡುಗ್ಯಾರು ಏನು ಅನ್ಕೊತಾರೆ ಅಂದರೆ, ಇವ ಎಲ್ಲರಿಗೂ ಹಿಂಗೆ ಮಾಡ್ತಾನೆ, ಇದು ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ಒಂದು ರೇಂಜಿಗೆ ಮೆಂಟಾಲಿಟಿ ಇಟ್ಕೊಂಡು ಅವ್ಗೆ ಇದನ್ನು ಮಾಡಕ್ಕೆ ನೋಡ್ತಾರೆ, ರೋಸ್ಟ್ ಮಾಡಕ್ಕೆ ನೋಡ್ತಾರೆ, ಇಲ್ಲ ಅವ್ನ ಹೆಸರು ಹಾಳು ಮಾಡಕ್ಕೆ ನೋಡ್ತಾರೆ. ಸೊ ನಾನು ಎಲ್ಲ ಒಂದು ಶೋ ಎಲ್ಲ ಹಂಗೆ ಹಳೇದೆಲ್ಲ ನೋಡ್ಕೊತ ಹೋದೆ. ಎಲ್ಲಿ ಹೋದರೂ ಒಬ್ಬೊಬ್ರದ್ದು ಯಾರ್ದಾರು ಫೀಮೇಲ್ ಹೆಸರು ಐತಿ. ಅವ್ರು ಯಾರ್ಯಾರು ಇಷ್ಟು ದಿನ ಜೀವನದಾಗ ಸ್ಟ್ರಗಲ್ ಮಾಡೋಕ್ಕಾಗಿಲ್ಲ, ಯಾವಾಗ ಗಿಲ್ಲಿಯವ್ರ ಜೊತೆ ಬಂದಾರಲ್ಲ ಅವಾಗಿಂದ ಅವ್ರ ಹೆಸರು ಅವ್ರದ್ದೊಂದು ರಿಕಗ್ನೈಸೇಷನ್ ಸಿಕ್ಕೈತಿ. ಬಟ್ ಅದು ಅವ್ರು ಒಪ್ಕೊಳಂಗಿಲ್ಲ, ಅದು ಅವ್ರ ಇಷ್ಟ, ನಾವು ಏನು ಅನ್ನೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಗಿಲ್ಲಿಯವ್ರ ಬಗ್ಗೆ ಒಟ್ಟು ಒಂದು ಬ್ಯಾಡ್ ಒಪಿನಿಯನ್ ಹೋಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೋಡಿರಿ, ನೀವು ಒಂದು ಶೋ ಒಳಗೆ ಆತಿ ಫೈನಲಿ ಬಿಗ್ ಬಾಸ್ ಒಳಗೆ ಕಾವ್ಯ ಅವ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್ ಅದ. ಬಟ್ ಅದು ಹೋಗ್ತಾ 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 ಅವ್ರ ಆ ಜರ್ನಿ ಒಳಗೆ ಒಂದು ಸ್ವಲ್ಪ ಸೀನ್ಸ್ ಹೆಂಗೆ ಅದು ಅಂದರೆ ಖರೇನ ಒಂದು ಪ್ರೀತಿ ಮಾಡೋ ಅಂತಾರನ್ನೋ ಒಂದು ಮೆಂಟಾಲಿಟಿ ಬಂದುಬಿಡುತ್ತೆ. ಸೊ ಅದೇನಿಲ್ಲ, ಎಲ್ಲಿ ಹೋದರೂ ಅವ್ರದ್ದೊಂದು ಹಿಂಗೆ ಇದ್ದೇ ಇರ್ತೈತೆ, ಒಂದು ಫಿಮೇಲ್ ಆರ್ಟಿಸ್ಟ್ ಪಾರ್ಟ್ನರ್ ಆಗಿ ಲೈಕ್ ಆ್ಯಸ್ ಅ ಫ್ರೆಂಡ್ ಆಗಿ ಅವ್ರು ನೋಡ್ಕೋತಾರಂತ. ನಾಲ್ಲ ಅವರ ಡೈರೆಕ್ಟರ್ ಅದ ಅಂತ ಸೂರ್ಯವಂಶಿ ಇಲ್ಲ ಅವ್ರ ಫ್ರೆಂಡ್ ಎರಡೂ ಅವರೇ ಹೇಳಿದ್ದ. ಮತ್ತು ಒಂದು 2-3 ವಿಡಿಯೋ ನೋಡಿ, ನೀವು ನೋಡಿರಿ, ಸ್ವಲ್ಪ ಅಬ್ಸರ್ವ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ.